ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಈ ಹೆಸರು ಕೇಳಿದ್ರೆ ಮಕ್ಕಳು ಸಾಮಾನ್ಯವಾಗಿ ಅಟ್ರಾಕ್ಟ್ ಆಗ್ತಾರೆ. ಅದು ಯಾವ್ದಪ್ಪ ಅಂದ್ರೆ ಪಾಸ್ತಾ. ಹೆಲ್ದಿಯಾಗಿ ಜೊತೆಗೆ ಟೇಸ್ಟಿಯಾಗಿ ಈ ಪಾಸ್ತಾನ ಇವತ್ತು ನಾನು ಬ್ರೇಕ್ಫಾಸ್ಟ್ ಆಗಿ ಮಾಡಿದೆ. ಅದು ಹೇಗೆ ಅಂತ ನೋಡೋಣ. ನಾನು ಮನೇಲಿರೋ ಅಷ್ಟು ವೆಜಿಟೇಬಲ್ಸ್ ನ ತಗೊಂಡಿದ್ದೀನಿ, ಜೊತೆಗೆ ಅದಕ್ಕೆ ಪಾಸ್ತಾನು ತಗೊಂಡಿದ್ದೀನಿ. ಒಂದು ದೊಡ್ಡ ಪಾತ್ರೆಯಲ್ಲಿ ಅರ್ಧ ಪಾತ್ರೆಯಷ್ಟು ನೀರ್ ಹಾಕಿ ಕುದಿಯೋದಿಕ್ಕೆ ಇಟ್ಟೆ. ಈ ಕುದಿತಾ ಇರೋ ನೀರಿಗೆ ಪಾಸ್ತಾ ಹಾಕ್ತೀನಿ. ಜೊತೆಗೆ ಪಾಸ್ತಾ ರುಚಿ ಬೇಕಲ್ಲ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. 1-2 ಸ್ಪೂನ್ ಅಷ್ಟು ಆಯಿಲ್ ನ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಆಮೇಲೆ ಮಧ್ಯ ಮಧ್ಯ ಕೈ ಆಡ್ತಾ ಇರ್ಬೇಕು, ಇಲ್ಲ ಅಂದ್ರೆ ಪಾಸ್ತಾ ಕೆಳಗಡೆ ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ನೀರಿದೆ ಅಂದ ತಕ್ಷಣ ನಾವು ಬಿಟ್ಬಿಡ್ಬಾರದು, ಮಧ್ಯ ಮಧ್ಯ ಅದನ್ನ ಮಿಕ್ಸ್ ಮಾಡ್ತಾ ಇರ್ಬೇಕು. ಪಾಸ್ತಾ ಬೇಯೋದಕ್ಕೆ ಸುಮಾರು 8-10 ನಿಮಿಷ ಟೈಮ್ ಆಗುತ್ತೆ. ನೀವು ಚೆಕ್ ಮಾಡ್ತಾ ಇರಿ. ಇದು ಡಿಪೆಂಡ್ಸ್ ಆನ್ ದ ಪಾಸ್ತಾ. ಸೊ ಕೆಲವೊಂದು ತಿನ್ ಪಾಸ್ತಾ ಇದ್ರೆ ಬೇಗ ಬೆಂದ್ಬಿಡುತ್ತೆ. ಸೊ ಈ ಶೇಪ್ ಪಾಸ್ತಾ ಬೇಯೋದಕ್ಕೆ 8-10 ನಿಮಿಷ ಟೈಮ್ ಆಯ್ತು. ಸೊ ಇವಾಗ ಆಗಿದೆ. ಇದನ್ನ ನಾನು ಇಮಿಡಿಯೇಟ್ ಸಪರೇಟ್ ಮಾಡ್ಕೊಂತೀನಿ. ಅಂದ್ರೆ ಎಷ್ಟು ಎಕ್ಸ್ಟ್ರಾ ನೀರ್ ಇರುತ್ತೆ ಅದನ್ನೆಲ್ಲ ಸಪರೇಟ್ ಮಾಡಿ ಈ ರೀತಿ ಒಂದು ಪಾತ್ರೆಗೆ ಬಸ್ಕೋತೀನಿ. ಜೊತೆಗೆ ಒಂದ್ಸಲ ಒಂದ್ ಕೋಲ್ಡ್ ವಾಟರ್ ಅಲ್ಲಿ ಹಂಗೆ ವಾಶ್ ಮಾಡಬೇಕು. ಸೊ ಅದು ಬಿಡಿ ಬಿಡಿಯಾಗಿ ಬರುತ್ತೆ, ಇಲ್ಲ ಅಂದ್ರೆ ಅಂಟ್ಕೊಂಡ್ಬಿಡುತ್ತೆ ಪಾಸ್ತಾ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ. ಜೊತೆಗೆ ಕ್ಯಾರೆಟ್ ಅನ್ನು ಸಹ ಹಾಕ್ತಾ ಇದ್ದೀನಿ. ಫಸ್ಟ್ ಕ್ಯಾರೆಟ್ ಹಾಕ್ತೆ, ಆಮೇಲೆ ಹುರಿದ್ಮೇಲೆ 2 ನಿಮಿಷ ಆದ್ಮೇಲೆ ಬೀನ್ಸ್ ಹಾಕ್ತೆ, ಕ್ಯಾಬೇಜ್ ಹಾಕ್ತಾ ಇದ್ದೀನಿ ಇವಾಗ. ಸೊ ಎಲ್ಲ ನಾನು ಒಟ್ಟಿಗೆ ಹಾಕ್ಲಿಲ್ಲ, ಜಸ್ಟ್ ಹಾಗೆ 1 by 1 ವೆಜಿಟೇಬಲ್ಸ್ ನ ಹಾಕ್ತಾ ಇದ್ದೀನಿ. ಮನೇಲಿ ಯಾವ ವೆಜಿಟೇಬಲ್ಸ್ ಇರುತ್ತೆ ಅದನ್ನ ಹಾಕ್ಬೋದು. ನಾನಿಲ್ಲಿ ತಗೊಂಡಿರೋದು ಕ್ಯಾರೆಟ್, ಬೀನ್ಸು, ಕ್ಯಾಬೇಜು, ಕ್ಯಾಪ್ಸಿಕಮ್. ಈಗ ಇದಕ್ಕೆ ನಾನು ಅರಿಶಿನ ಜೊತೆಗೆ ತರಕಾರಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 2 ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಲಾಸ್ಟಿಗೆ ನಾನು 1 ಟೊಮೆಟೊ ಅಥವಾ 2 ಟೊಮೆಟೊ ಹಾಕೋಬಹುದು. ಹಾಕೊಂಡು ಅದನ್ನು ಸಹ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ನಾನು 2 ಪ್ಯಾಕ್ ನಷ್ಟು ಮ್ಯಾಗಿ ಮಸಾಲಾನ ಹಾಕ್ತಾ ಇದ್ದೀನಿ. ಸೊ ನಾನು ಇದನ್ನ ಮಾಡ್ತಾ ಇರೋದು 4 ಮೆಂಬರ್ಸಿಗೆ, ಹಾಗಾಗಿ 2 ಪ್ಯಾಕ್ಸ್ ಆಫ್ ಮ್ಯಾಗಿ ಪೌಡರ್ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಎಕ್ಸ್ಟ್ರಾ ಖಾರ ಅಥವಾ ಗರಂ ಮಸಾಲ ಅಥವಾ ಚಾಟ್ ಮಸಾಲ ಅಥವಾ ಧನಿಯಾ ಪೌಡರ್ ಏನು ಹಾಕ್ತಾ ಇಲ್ಲ. ಜಸ್ಟ್ 2 ಪ್ಯಾಕ್ ನಷ್ಟು ಮ್ಯಾಗಿ ಮಸಾಲ ಹಾಕ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ನೀರೆಲ್ಲ ಸೋರಿರುವಂತಹ ಬೆಂದಿರುವಂತಹ ಪಾಸ್ತಾನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತರಕಾರಿ ಜೊತೆಗೆ ಆಯಿಲ್ ಅಲ್ಲಿ ಫ್ರೈ ಆಗ್ಬೇಕಲ್ವಾ, ಸೊ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಾಸ್ಟ್ಗೆ ಒಂದೇ ಒಂದು ಸೋಯಾ ಸಾಸ್, 1 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾದ ತರಕಾರಿ ವೆಜಿಟೇಬಲ್ಸ್ ಇರೋದ್ರಿಂದ ಹೆಲ್ದಿಯಾದ ಪಾಸ್ತಾ ಈಸ್ ರೆಡಿ. ಹೇಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ